ಪಂಚಾಯತ್ ಗ್ರಾಮ ಪಂಚಾಯತ್ ನಗರಸಭೆ ರಸಿ ಅದರಲ್ಲಿ ಈ ಪಟ್ಟಿ ಇದು ಇದೆ. ಇದನ್ನಾಗಿ ಒಂದು ಗ್ರಾಂಟ್ ಆಗಿದೆ ಅದು ಆಗಿದೆ ಆದ ತಕ್ಷಣ ಅಂತಂದ್ರೆ ಬೇಕಾಗಿದೆ ಅದು ಆಡಿಸ್ 208 ಕೆರೆಯಲ್ಲಿ ಎಷ್ಟು ಆಗಿದೆಯಲ್ಲ ಇದು ಕೆರೆ ಒಂದು ಸರ್ಕಾರಿ ಜಾಗ, ಸರ್ಕಾರಿ ಜಾಗ. ಇದನ್ನ ನಾವು ಒತ್ತುವರಿಯಾಗಿದೆ ಅಂತೇಳಿ ನಾವು ಗಮನಿಸಿ ನಿಮ್ಮ ಗಮನಕ್ಕೆ ತಂದು ಒತ್ತುವರಿ ಆಗಿರೋ ಜಾಗನ ತೆರವುಗೊಳಿಸಿ ಅಂತ ಕೇಳ್ತಾ ಇದ್ದೀವಿ. ಅದನ್ನ DC ಅವರಿಂದನೂ ಹೇಳಿಸಿದ್ದೀವಿ. ಒಂದು ಕೇಳಿದ್ರೆ ಈ ಕೆಲಸ ನಂದಲ್ಲ, ಯಾಕೆಂದ್ರೆ ನಮ್ಮನೇಲಿ ನನ್ನ ಸೈಡ್ ಒತ್ತುವರಿಯಾಗಿ ನಾನು ಬಂದು ನಿಮ್ಗೆ ಕೇಳಿದ್ರೆ ನೀವು ಹೇಳೋದು ಸರಿ. ಈಗ ಸರ್ಕಾರಿ ಒತ್ತುವರಿ ಆಗಿರೋ ಕೆರೆ ಇದು, ಇದನ್ನ ನೋಡ್ಬೇಕಾಗಿದ್ದಂತವ್ರು ನೀವು. ಯಾಕೆಂದ್ರೆ ಸರ್ಕಾರಿ ಕೆರೆಗಳು ಸರ್ಕಾರದ ಆಸ್ತಿ, ಅದನ್ನ ಉಳಿಸಿ ಅಂತ ನಾವು ಕೇಳ್ಕೊತಾ ಇದ್ವಿ. ಇದ್ರಲ್ಲಿ ನಮ್ದೇನು ಸ್ವೈರ್ಯತೆ ಇಲ್ಲ. ಅಲ್ಲಿ ನಮ್ದೇನಾದ್ರು ಜಾಗದ ಪ್ರಾಬ್ಲಮ್ ಆಗಿದ್ರೆ ನಾವು ಬಗೆಹರಿಸ್ಕೊತಾ ಇದ್ವಿ. ಇದು ಸಾರ್ವಜನಿಕ ಕೆರೆ, ಸಾರ್ವಜನಿಕಕ್ಕೋಸ್ಕರ ಇರ್ತಕ್ಕಂಥ ಕೆರೆ. ಹಾಗಾಗಿ ಸರ್ಕಾರದ ಕೆರೆ ಆಗಿರೋದ್ರಿಂದ ಅದು ಉಳಿಸಿ ಅಂತ ಕೇಳ್ಕೊತಾ ಇದ್ವಿ. ಇದಕ್ಕೆ 4 ವರ್ಷ ಆಗಿದೆ. ಆ ಒತ್ತುವರಿ ಮಾಡ್ಕೊಂಡಿರೋ ಚೆನ್ನಾಗಿದ್ದೇನೆ, ಇದುವರೆಗೂ ಒತ್ತುವರಿ ತೆರವುಗೊಳಿಸಿಲ್ಲ ಅಂತ ಹೇಳಿದ್ರೆ ಈ 4 ವರ್ಷದಿಂದ ಏನ್ ಮಾಡ್ತಾ ಇದ್ರಿ ಸರ್ ತಾವು? ಇದು ಅವ್ರು ಇವರಲ್ಲಿದ್ದಾರೆ, ತಹಸೀಲ್ದಾರ್ ಸಾಹೇಬ್ರು ಎಲ್ಲ ಹೋಗಿದಾರ? ಒಬ್ಬ ಬಡವ ಏನಾದ್ರು ಒಂದ್ ಕೆರೆ ಒತ್ತುವರಿ ಆಗಿದೆ, ಅದನ್ನ ತೆರವುಗೊಳಿಸಿ ಅಂತ ಹೇಳಿದ್ರೆ ನೀವು ಇನ್ನು ಪ್ರೊಸೀಜರ್ ಐತೆ ಅಂದ್ರೆ ಇನ್ನು 40 ವರ್ಷ ಬೇಕಾ ಸರ್ ಅದನ್ನ ರೆಡಿ ಮಾಡೋದಕ್ಕೆ? ಮತ್ತೆ ಈಗ ಅವ್ನ ಮನೆಗೆ ಕಟ್ಕೊಂಡ್ರೆ ಏನ್ ಮಾಡ್ತೀರಾ? ಈಗ ಅದೇನು ಒತ್ತುವರಿ ಆಗಿದೆ, ಗದ್ದೆ ಇದೆ, ಏನು ಮಾಡ್ತಾ ಇದ್ದಾನೆ, ಅದು ಒತ್ತುವರಿ ಮನೆಗೆ 4 ದಿನಗಳಿಗೆ ಈ ವಿಷಯ ಗೊತ್ತಾಗಿ ಮನೆ ಕಟ್ಟಿದ್ರೆ ಆಗ ಹೊಡಿಯೋದಕ್ಕಾಗತ್ತ ಮನೆನ? ನಗರಸಭೆಯಿಂದ ಒಂದು ದೊಡ್ಡ ಗಾಡಿ ನಿಲ್ಸ್ಕೊಂಡ್ರೆ ಒಬ್ಬ ಒಂದ್ ಅರ್ಧ ಎಕರೆ ಏನು ಜಾಗ ಇಟ್ಕೊಂಡು ಆಗ್ಲೇ ಬಂದು JCB ತಕ ಹೊಡೆದ ಬಿಡ್ತೀರಾ? ಅವರು ಜಿಲ್ಲಾಧಿಕಾರಿಗಳಿಂದ ನಾವು ಮಾಡಿದ್ರು ಅದು ಅತಿಕ್ರಮ ಪ್ರವೇಶ ಆಯ್ತದೆ ಅಂತ ನಾವೇ ಮಾಡೋದು. ದಯವಿಟ್ಟು ತಹಸೀಲ್ದಾರ್ ಫೋನ್ ಮಾಡಿ ಕೆರೆ ಬಗ್ಗೆ ಕೇಳ್ತಾ ಇದಾರೆ, ದಯವಿಟ್ಟು ಇದ್ರ ಬಗ್ಗೆ ಆನ್ಸರ್ ಮಾಡಬೇಕು ಅಂತ ಯಾವ ದೇಶದಲ್ಲಿ ಮಾಡಂಗಿಲ್ವಾ? ಎಲ್ಲದಕ್ಕೂ ತಹಸೀಲ್ದಾರ್ ಬಂದು ಉತ್ತರ ಕೊಡ್ಬೇಕು ಅನ್ನೋದಾದ್ರೆ ಅವ್ರು ಏನ್ ಕೆಲಸ ಮಾಡ್ತಾರೆ ಸರ್? ಓಲಿ ಅವರು ಅವರು
ಉದಾಸೀನದಲ್ಲಿಲ್ಲ ಸರ್. ಗೇಟ್ ಯಾಕೆ ಬಂದಿದೆ ಸರ್? ಕೇಳಿ ಸರ್, ಮಾತಾಡಿ ಸರ್. ಸರ್ಕಾರ ಅದೇನು ಸರ್, ಇಮಿಡಿಯೇಟ್ ಕೊಡಿ. ಇವತ್ತು ಮಾತಾಡ್ತಾರೆ, ಅದರಲ್ಲೂ ಆಗಿದೆ. ಇದೆಲ್ಲ ಇದೆ ಅಂದ್ರೆ ಗ್ರ್ಯಾಂಡ್ ಆಗಿದೆ ನೋಡಿ. ಗ್ರ್ಯಾಂಡ್ ಕೊಡ್ಸಿದ್ರೆ ಒಂದು ಹೇಳಿ ಬಿಡ್ತಾರೆ ಅವರು. ಅದು ಯಾವುದಾದ್ರೂ ಉತ್ತರ ತಗೊಂಡು ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಹೆಂಗೆ ಗೊತ್ತಾಗುತ್ತೆ ಮುಗಿಸ್ಕೊಳ್ಳಿ ಎಲ್ಲ ಮಾಡ್ತಾರೆ. ಇದ್ರ ಬಗ್ಗೆ ಸರ್ ಮತ್ತೆ ನನ್ನ ಮಾತಾಡಕ್ಕೆ ಬಿಡ್ತಿಲ್ಲ ನೀವು ರೆಕಾರ್ಡಿಂಗ್ ಲಾಸ್ ಆಗಿದೆ ಸರ್. ನೋಡಿ ಮಾಡ್ತೀರಿ. ಒಂದು ಕೆರೆ ರೆಕಾರ್ಡಿಂಗ್ ಮಾಡೋದು ಇದಾಯ್ತು ಸರ್. ಫೇಸ್ಬುಕ್ ಲೈವ್ ಹೋಯ್ತಿರೋದು. ಸರ್ಕಾರದಿಂದ ದುರಸ್ತಿ ಅಂತ ಹೊಸ ಸಕ್ರೆ ಮಾಡಿದ್ದಾರೆ 155. ಅದು ರೆಕಾರ್ಡಿಂದ ತಗೋತಾರೆ. ಇದು ಅಕ್ರಮ ಅಂತ ಕೆರೆ ಗ್ರಾಂಟ್ಗೆ ಅಂದ್ರೆ ಅದು ಸರ್ಕಾರ ಮುಖದಲ್ಲಿ ಹಾಕೋತಾರೆ. ನಡೀತಾ ಇದೆ. ದಾಖಲಾತಿ ನಾವೇ ಕೊಟ್ಟಿದೀವಲ್ಲ ಸರ್. ಕೊಟ್ಟಿದೆ ಸರ್. ಗ್ರಾಂಟ್ ಅದು ಆಗಿದೆ. ನಿಮ್ಮ ಆಫೀಸ್ ಗ್ರಾಂಟ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಗ್ರಾಂಟ್ ಅಂದ್ರೆ ಅರ್ಥ ಆಗ್ತಾ ಇಲ್ಲ ಏನು ಅಂತ. ಮಂಜೂರು ಮಾಡ್ಬಿಟ್ಟಿರ್ತಾರೆ. ಒಂದು ಸರ್ಕಾರಿ ಕೆರೆನ ಆ ರೀತಿ ಮಂಜೂರು ಮಾಡ್ಬೋದಾರೆ ಸರ್. ನನಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಅಂತ. ಒಂದು ಸರ್ಕಾರಿ ಕೆರೆ ಅಂತ ಯಾರು 40 ವರ್ಷದಿಂದ ಮಾಡಿದ್ದಾರೆ. ಏನ್ ಮಾಡ್ತೀರಿ ಈಗ? ಹಂಗ್ ಮಾಡ್ಬೋದಾ? ಮಾಡಕ್ ಬರಲ್ಲ. ಮಾಡಿದಾರೆ. ಒಂದು ಸರ್ಕಾರಿ ಕೆರೆನ ಯಾರೋ ಮಾಡ್ಬೋದಾ? ಈಗ ಅದನ್ನ ಸರಿಪಡಿಸಕ್ಕೆ ಈಗ ಸಾಫ್ಟ್ವೇರ್ ಮಾಡಿದ್ದಾರೆ ಇವರು. ಈಗ ಅದೇ ಸರ್. ಈಗ ನಾವು ಅದಕ್ಕೆ ಸಂಬಂಧಪಟ್ಟಿರೋ ಏನಾಗಿದೆ ಅಂತ ಹೇಳಿದವ್ರನ್ನ ಹಂತ ನಾವು ಗೊತ್ತಿದೆ ವಿಚಾರ ಅವ್ರಿಗೆ. ಅಲ್ಲ, ಇಲ್ಲ, ಇನ್ನೊಂದು 4 ವರ್ಷ ಕಾಯ್ಬೇಕು. ಸಾಫ್ಟ್ವೇರ್ ಬಂದಿದೆ ಹಿಂದೆ ಸಾಫ್ಟ್ವೇರ್ ಇತ್ತು, ಈಗ ತಾನೇ ಬಂದಿರೋ ಸಾಫ್ಟ್ವೇರ್. ಈಗ ಎಷ್ಟು ದಿನ ಆಗ್ಬೋದು? ಆಗುತ್ತೆ ಸರ್. ಖುಷಿ ನಡೀತಾ ಇದೆ ಈಗ. ಅದೇ ಎಷ್ಟು ದಿನ ಆಗ್ಬೋದು? ನಡೀತಾ ಇದೆ, ಪ್ರೊಸೀಜರ್ ನಡೀತಾ ಇದೆ. ಈಗ ಅದು 4 ವರ್ಷದಿಂದ ನಡೀತಾ ಇದೆ ಸರ್. ನಾವು ಬರೋದು ಕೇಳೋದು ನಡೀತಿದೆ. ಅಲ್ಲ, ಓಲಿ ನಾವು ಯಾವಾಗ ಬರ್ಬೇಕು ಹೇಳಿ ಸರ್? ಓಲಿ ಇಲ್ಲ ಅಲ್ಲ, ಪೆಂಡಲ್ ನಾವು ಯಾವಾಗ ಬರ್ಬೇಕು ಹೇಳಿ ಸರ್? ಇಲ್ಲಪ್ಪ, ಹೇಳ್ತಾರೆ. ಮಾತಾಡ್ತಾರೆ. ನೆಕ್ಸ್ಟ್ ವೀಕ್ ಸರ್ವೆ ಅದಕ್ಕೆ ನೆಕ್ಸ್ಟ್ ವೀಕಲ್ಲಿ ಸರ್ವೆ ಆಗಿ ಏನು ಸರ್, ಯಾಕಂದ್ರೆ ಸರ್ಕಾರಿ ಕೆರೆಗಳಿಗೆ ಈಗಾಗಲೇ ಸುಮಾರು ಒತ್ತುವರಿ ಆಗ್ಬಿಟ್ಟೈತೆ, ಹಾಳಾಗ್ಬಿಟ್ಟೈತೆ. ಏನೋ ಒಂಚೂರು ಅದಾದ್ರು ಒಳಗೆ ಹೇಳ್ತಾರೆ. ಈಗ ಅದಕ್ಕೋಸ್ಕರನೇ ಈಗ ಗೌರ್ಮೆಂಟ್ ಇಂದ ಏನೇನೋ ಇಂಪ್ಲಿಮೆಂಟ್ ಮಾಡಿ ಈಗ ಎಲ್ಲ ನಿಮಗೆ ಪಾರದರ್ಶಕವಾಗಿರ್ಬೇಕು ಅನ್ನೋದಕ್ಕೇನೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ಆ ಥರದ್ದು ಕೂಡ ಇವತ್ತು ಕೂಡ ಹೋಗಿ 2 ಕೇಸ್ ಒತ್ತುವರಿ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಕೂಡ ತಹಸೀಲ್ದಾರ್ ಹೋಗಿರ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಹೋಗಿರ್ತಾರೆ. ನಾನು ನಗರಸಭೆ ವ್ಯಾಪ್ತಿನಲ್ಲಿರ್ತಕ್ಕಂಥ 70 ಸರ್ವೆ ನಂಬರ್ ಕೊಟ್ಟು 70 ಸರ್ವೆ ನಂಬರ್ಗೂ ಡೀಟೇಲ್ಸ್ ಕೇಳಿದ್ದೀನಿ. ಮಾರ್ಡಿಯಲ್ಲಿ ಇನ್ನೂ ಆನ್ಸರ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ತಹಸೀಲ್ದಾರ್ ನೋಡೋಣ ಅಂತ ಬಂದಿದ್ದು. ನೀವು ಯಾವ ಬೇಕಾದ್ರೂ ಬಂದು ಚೆಕ್ ಮಾಡಿ ಅಂತ ಹೇಳಿದ್ರು. ಈಗ ಟೈಮ್ ಇಲ್ಲ ಚೆಕ್ ಮಾಡೋದಕ್ಕೂ ಅವರು ಇಲ್ಲ ಅನ್ನೋದು ಸುಮ್ಮನೆ ಅದೇ. ನಾನು ಬೆಳಿಗ್ಗೆ ಬಂದು ಅವ್ರನ್ನ ಮಾತಾಡ್ಸ್ಬಿಟ್ಟು ಚೆಕ್ ಮಾಡಿಸ್ತೀನಿ. 70 ಸರ್ವೆ ನಂಬರ್ ಕೊಟ್ಟಿದ್ದೀನಿ. ಅದು ಇಸ್ಕೊಳ್ಳಿ. ಇಸ್ಕೊಳಪ್ಪ. ಅವ್ರು ನಾಳೆ ಬರ್ತಾರೆ ಅಂತ ನಾಳೆ ಬೆಳಗ್ಗೆ ಬಂದು ಕಾಣಪ್ಪ. ಇನ್ನೊಂದು ಲೇಖ ಕೊಡಪ್ಪ. ಸಾಕಿಬ್ರೆ ಅದೆಲ್ಲ ಬೇಡ ಬಿಡಿ ಸರ್. ಆತಗೆಲ್ಲ ಬಂದು ಹೇಳಿ ಸರ್. ಇನ್ನು ಲೈವಲ್ಲಿ ಇದೆ. ಮಾತಾಡಪ್ಪ ಅಣ್ಣ. ಲೈವಲ್ಲಿ ಮಾತಾಡಕ್ಕೆ ಬಂದಿದ್ವಿ. ನಾಳೆ ಬರಕ್ಕೆ ಕೇಳಿದರೆ ಬರ್ತೀನಿ ಅಂತ. ನಿಂತ್ಕೊಳ್ಳ ಶಿಸ್ತು ಕಲಿ. ನಾವು ಈಗ 2021ರಲ್ಲಿ ಇನ್ನು ದಕ್ಷಿಣಪುರದ ಗ್ರಾಮದ 295ರಲ್ಲಿ ಒಂದು ಅರ್ಜಿ ಕೊಟ್ಟಿದ್ದು. 5 ಎಕರೆ 25 ಸೆಂಟು ಸರ್ಕಾರಿ ಜಾಗನ ಒಂದು ಕೆರೆ ವೈದ್ಯಗಿರೋದನ್ನ ಅದನ್ನ ಮುಚ್ಚಿಸ್ಬಿಟ್ಟು ಒಂದು ಬೋರ್ವೆಲ್ ಹಾಕ್ಸ್ಕೊಂಡು ಅದರಲ್ಲಿ ಒಂದು ತೆಂಗಿನ ಸಸ್ಗಳನ್ನ ಹಾಕೊಂಡು ಯಾವ ಬಂದನೋ ಅದನ್ನ ನೋಡೋಣ. ಯಾವ ಸಂಘಟನೆ ನಾವು ಇಲಾಖೆಗೆ ಹಾಕಿ 4 ವರ್ಷ ಆಗಿದೆ. 4 ವರ್ಷದಿಂದ ಇನ್ನೂ ಏನು ನಮ್ಮ ಕ್ರಮ ಕೊಟ್ಟಿಲ್ಲ. ಅದರಿಂದ ನಮ್ಮ ಪಕ್ಷದವರಿಂದ ಇವಾಗ ನಾವು ಕರ್ಕೊಂಡ್ಬಂದು ನಾವು ತೋರಿದ್ದೀವಿ. ತಹಸೀಲ್ದಾರ್ ಎಲ್ಲಿ ಮೀಟಿಂಗ್ ಇದ್ದಾರೆ, ನಾಳೆ ಬಂದು ಮೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ಬರ್ತಾ ಇದ್ದೀವಿ. ಯಾಕಂದ್ರೆ ಇದು ಹೈಕೋರ್ಟ್ ಹೇಳಿದೆ ತಿರುವು ಮಾಡಿ ಅಂತ. DC ಕಚೇರಿಯಲ್ಲಿ ಹೇಳಿದ್ದಾರೆ. DCಗೂ ಹಾಕಿ ನಾವು DCದು 2 ವರ್ಷ ಆಗಿದೆ ಬಂದಿದೆ. ಇನ್ನೂ ಏನು ಕ್ರಮ ತಗೋತಾ ಇಲ್ಲ. ಬಂದಾಗಲೆಲ್ಲ ಒಂದು ಕ್ರಮ ತಗೋತೀವಿ ಅಂತ ಇಷ್ಟು ಹೇಳ್ತಾ ಇದ್ದಾರೆ.